ಹೇಳಿದ್ದೆ ನಾನು ಅವತ್ತು ಒಂದು ದಿವಸ ನೋಡಿದ್ದೆ. ಯಾಕಿರುತ್ತೆ ಅವತ್ತು ನನ್ನನ್ನು ಮದುವೆ ಮುಂಚಿನಲ್ಲಿ ಹೊಸದೊಂದನ್ನು ಪಡೆಯುತ್ತಿದ್ದೇನೆ ಅನ್ನೋ ಸಂತೋಷ. ಏನೋ ಏನೋ ಉಂಟು ಇವತ್ತು ಹಾಗೆ ಹೊಸದಾದ ಒಂದು ವಿಜಯವನ್ನು ಸಂಪಾದಿಸಿಕೊಂಡು ಬಂದಿದ್ದೇನೆ. ಎಂತ ಇದ್ದೀರಲ್ಲ ಬನ್ನಿ ನನಗೀಗ ವಿಜಯ ಸಂಪಾದನೆ ಮಾಡಿಕೊಂಡು ಬಂದ ನನ್ನ ಗಂಡ ಇದ್ದ ಬೇಡ ಹೇಳಿದ್ರಿ, ಇದ್ದ ಮಾತಾಡಲಿಕ್ಕೆ ನನ್ನ ಹಠ ಹೇಳಿದೆ, ನೀವು ಮುಂದಾಗಿ ಹೋದೆ ವಿಜಯ ಆಗಿರುವ ಅದಕ್ಕೆ ಹೇಳೋದು ಗೃಹಿಣಿ ಗೃಹ ಮುಚ್ಚತೆ, ಗೃಹಿಣಿ ಗೃಹ ಮುಚ್ಚತೆ ಹೆಚ್ಚು ಕಡಿಮೆ ಈಗ ಆ ಅಕ್ಷರ ಒಂದು ಬಾಣದಲ್ಲಿ ಬರ್ತದೆ ಅಥವಾ ಒಂದು 16 ಬಾಣಗಳ ನಂತರ ಬರ್ತದೆ. ನಿಮ್ಮ ಪೌರುಷ ಮಾತಿನ ಕೇಳುವಂತ ಆಕುರ ನನ್ನ ಅಳಿಯನನ್ನ ಕೂಡಿಕೊಂಡು ಅರ್ಜುನನ ಎದುರುಗಡೆಯಲ್ಲಿ ಯುದ್ಧಕ್ಕೆ ಅಂತ ಹೋದ. ನಾನು ಹೋಗುವಾಗ ನನ್ನ ಎಷ್ಟು ಭಯ ಹಾಗೆ ಹಿಡ್ಕೊಂಡ್ರೆ ಎಲ್ಲ ಹಿಡ್ಕೊಂಡ್ರೆ ಹೋಗುವಾಗ ಅಳಿಯನನ್ನು ನೋಡ್ಬೇಕಿತ್ತು. ಏನು ಪ್ರಕಾರ, ಏನು ಪ್ರಕಾಶ, ಆ ಅರ್ಜುನನ ಎದುರುಗಡೆಯಲ್ಲಿ ಹೋಗಿ ಪ್ರತ್ಯಕ್ಷನಾಗಿ ಉಳಿಯುತ್ತಾ ನಿಂತು ಬಿಟ್ಟ ಅಗ್ನಿ. ಎಲ್ಲ ಸುತ್ತ ಅಲ್ಲಿರುವ ಸೇನೆ ಎಲ್ಲ ನಾಶವಾಗಿ ಹೋಯಿತು. ಏನು ಕೇಳ್ತೀಯ ನಮ್ಮ ಒಳಿಯದ ಹೊರತ ಅವ ಅಷ್ಟು ಉಳಿತಾನೆ ಎನ್ನುವುದೇ ನನಗೆ ಗೊತ್ತಿರಲಿಲ್ಲ. ಕೆಲಸ ಆಗಿದೆ. ಆಮೇಲೆ ಆ ರೀತಿಯಾಗಿ ಉಳಿಯುತ್ತಾ ಇರುವಂತ ಅಗ್ನಿಯನ್ನ ನೋಡಿ ನನ್ನ ಮಗನ ಸಾವಿಗೆ ಕಾರಣೀಕರ್ತನಾದಂತ ಅರ್ಜುನ ಓಡಾಡಿ ಬಂದದ್ದು ಹೇಗೆ ಹೆದರಿ ಭಯಗ್ರಸ್ತನಾಗಿ ಆಮೇಲೆ ಮತ್ತೆ ಉಳಿದೆಲ್ಲ ನಾಳೆ ಮಾತಾಡುವಲ್ಲ. ನೀವು ಹೇಳಿದ್ರೆ ಹೇಳ್ತಿದ್ದ ಅಲ್ಲ, ಅದು ವಾತಾವರಣ್ಯ ಹೌದು, ಎಲ್ಲ ಒಂದೇ ಸಾರಿ ಯಾಕೆ ಮಾತನಾಡುವಂತಿಲ್ಲ ಅಂತ. ಬರುತ್ತಾ ಬರ್ತಾ ಇರುವ ಅರ್ಜುನ ಅಗ್ನಿದೇವನ ಎದುರುಗಡೆಯಲ್ಲಿ ಬಂದು ಕೈ ಕಣ್ಣು ಮುಚ್ಚಿದ, ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದ. ಹೆಚ್ಚು ಕಡಿಮೆ ಹಾಗೆ ಮಾಡಿದ್ದೆ ಹಾಗೆ ಅಗ್ನಿ ಉಳಿತಾ ಇದ್ದಾನೆ. ಪಾರ್ಥ ಅವನ ಕಾಲುಗಳಲ್ಲಿ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ಎರಡು ಕಣ್ಣು ನೋಡ್ತಾ ಇದ್ದೇನೆ. ನೋಡುತ್ತಾ ಇರುವ ಹಾಗೆ ಅರ್ಜುನನ ಪ್ರಾರ್ಥನೆಯನ್ನ ಕೇಳುತ್ತಾ ಇರುವ ಅಗ್ನಿ ಧಗನೆ ಉಳಿತಾ ಇದ್ದವ ಒಂದೇ ಸಾರಿ ಅಳಿಯನಾದ ನಾನು ತಣ್ಣಗಾಗುತ್ತೇನೆ, ಇನ್ನು ನನ್ನ ಮಾವನ ಉರಿ ಹೆಚ್ಚಾಗಿ ಅಷ್ಟೊತ್ತಿಗೆ ನೀವು ಬಿಲ್ಲು ಬಾಣಗಳನ್ನು ಹಿಡಿದು ನಾನು ಹಾಗೆ ಆಲೋಚನೆ ಮಾಡ್ತಾ ಇದ್ದೆ. ನಮಗೊಂದು ಎಷ್ಟೊತ್ತಿಗೆ ರೋಗಿಯನ್ನು ಬಿಡ್ಲಿಕ್ಕೆ ಅವಕಾಶ ಸಿಗ್ತದೆ, ಆದರೆ ಅವಕಾಶ ಕೊಡಲೇ ಇಲ್ಲ. ಹಾಗೆ ಅದನ್ನು ಪ್ರಾರ್ಥಿಸ್ತಾ ಇರುವಾಗ ಶಾಂತನಾದಂತ
ಉದ್ದೇಶ ಎನ್ನುವುದಾಗಿ ಕೇಳಿದ. ಅವನಿಗೂ ಮತ್ತು ಅರ್ಜುನನಿಗೂ ಯಾವುದು ಹೊಂದಾಣಿಕೆ ನೆರವೇರಿತು. ಮಾತುಕತೆ ಆಯಿತು. ಯುದ್ಧ ನಡೆಯುವುದು ಬೇಡ, ಹೊಂದಾಣಿಕೆಯಿಂದ ಇರಬೇಕು, ಹಾಗಾಗಿ ನಾವು ಶರಣಾಗತರಾಗಬೇಕು ಎನ್ನುವುದಾಗಿ ಒಡಂಬಡಿಕೆಯನ್ನು ಮಾಡಿಸಿದಂತೆ ನನ್ನ ಅಭಿಪ್ರಾಯ ಯುದ್ಧ ಮಾಡುವುದು ಬೇಡ, ಅವನಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಪಟ್ಟಿರುವಂತಹ ಕುದುರೆಯನ್ನ ಬಿಟ್ಟು ಶರಣಾಗತರಾಗಬೇಕು ಎನ್ನುವುದಾಗಿ ನನಗೆ ಅಗ್ನಿಯೇ ಹೇಳಿದಾಗ ಕುದುರೆಯನ್ನ ಬಿಟ್ಟೆ, ಕಪ್ಪ ಕಾಣಿಕೆ ಕೊಟ್ಟೆ, ನಮಗೆ ಸೂತಕನನ್ನು ಕೊಟ್ಟವನು, ನಮ್ಮ ಮಗನ ಸಾವಿಗೆ ಅವರಿಗೆ ಸ್ನೇಹ ಮಾಡಿದ್ದೀರಿ ಅಂತಾದ್ರೆ ನೀವು ನನಗೆ ವೈ ನಿಮ್ಮ ಕಾಲಲ್ಲಿ ಒತ್ತಿ ಬಿಡ್ತಾನೆ. ನಾನು ನಿಮಗೆ ಬೇಕಾದ ಹಾಗೆ ಸೇವೆ ಮಾಡಿದ್ನಲ್ಲ, ಯಾವ ಕಾರಣಕ್ಕೂ ಅಪ್ಪನಿಗೆ ಕಪ್ಪ ಕಾಣಿಕೆ ಕೊಡುವುದಕ್ಕೆ ನಮ್ಮ ನಾಡನ್ನೇ ನೀನು ಧ್ವಂಸ ಮಾಡ್ತೇವೆ ಎಂಬುದಕ್ಕೆ ಅನುಮಾನವೇ ಇಲ್ಲ. ಎಲ್ಲ ರಾಕ್ಷಸಿ ನಿನ್ನ ಹಠಮಾರಿತನದಿಂದ ಪುತ್ರ ರತ್ನವನ್ನು ಕಳೆದುಕೊಂಡೆ. ನನ್ನ ಪಾಡಿಗೆ ಮಗನಕ್ಕೆ ಅರ್ಜುನ ಕಾರಣ ಅಲ್ಲ, ನಿನ್ನ ಹಠಮಾರಿತನವೇ ಕಾರಣ. ನೋಡು, ಒಳ್ಳೆ ಮಾತು ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿಯಾಗಿ, ನನ್ನ ಸಹಧರ್ಮಿಣಿಯಾಗಿ ನನ್ನ ಮಾತನ್ನು ಕೇಳ್ಕೊಂಡು ಬಿದ್ದಿರ್ತೀಯೋ ಇಲ್ಲಿ ಇರಬೇಕು. ಅಲ್ಲದೆ ಹೆಂಡತಿ ಆಗಬೇಕು ಯುದ್ಧ ಮಾಡುವುದಕ್ಕೆ ನಿಮಗಾಗದೇ ಇದ್ದಾನೇನಂತೆ. ನಾನು ಹೋಗಿ ಮಾಹಿಷ್ಮತಿಯ ರಾಣಿ ಇದ್ದೇನೆ, ನಾನೇ ಗಂಡುಡಿಗೆಯನ್ನು ಧರಿಸಿಕೊಂಡು ಪ್ರಾಯವಾಯಿದಂತೆ ರಣಚಂಡಿಯಂತೆ ರಣಕ್ಷೇತ್ರಕ್ಕೆ ತುರುಕಿ ಅರ್ಜುನನ ತಲೆಯನ್ನು ನಾನು ಹೇಳಿದ ಹಾಗೆ ನೀನು ಕೇಳ್ಕೊಂಡಿದ್ದಾಗ ಮಾತ್ರ ನಿನ್ನ ಹೆಂಡತಿಗೆ ಬೆಲೆ. ಕೇಳಿಲ್ಲ ನಿನ್ನನ್ನು ಸುಡಬೇಕೀಗ. ನೋಡು, ಮರ್ಯಾದೆಯಿಂದ ನೀನು ನನ್ನ ಮಾತನ್ನು ಕೇಳಿ ಇರುವುದಿಲ್ಲ ಅಂತ ಆದ ಮೇಲೆ ನೀನು ನನ್ನ ಹೆಂಡತಿ ಅಲ್ಲ, ನಾನು ನಿನಗೆ ಗಂಡನಾಗಿರುವುದಕ್ಕೆ ಇಷ್ಟಪಡುವುದಿಲ್ಲ. ನಿನ್ನ ಮಾತಿನಿಂದಲೇ ಎಲ್ಲ ಸರ್ವನಾಶವಾಗ್ತದೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಅರೆ ಕ್ಷಣ ನನ್ನ ಎದುರುಗಡೆ ನಿಲ್ಲದೆ ಮಂಟಪದಲ್ಲಿ ಪುರೋಹಿತರ ರಾಜಹೋಮ ಮಾಡುವಾಗ ಈ ಸಪ್ತಪದಿ ಕಲಿಯುವಾಗ ಆ ದಿವಸವೇ ನೀನು ಇಷ್ಟು ಜೋರು ಹೆಜ್ಜೆ ಇಟ್ಟದ್ದಲ್ಲ, ಅದೇ ಒಬ್ಬನಿಗೆ ಆಗ್ತದೆ. ಹಾಗೆ ಅದು ಮದುವೆಯಾಗಿ ಮತ್ತೆ ಹೇಗೆ ನಾನು ಅಷ್ಟು
ಬಿಟ್ಟೆ ಅಂತ 3 ಸಲ ಹೇಳಿದಾಗ ಗಂಟೆ ಹೆಂಡತಿ ಸಂಬಂಧ ಕಡಿದು ಹೋಗುವ ಆ ಶಾಸನ ನಮ್ಮ ದೇಶದಲ್ಲಿ ಇದ್ದು ಬಹಳ ವರ್ಷ ಎಲ್ಲಾ ಶಾಸನ ರೀತಿಯಲ್ಲೇ ಶಾಸ್ತ್ರದ ರೀತಿಯಲ್ಲೇ ವ್ಯವಹರಿಸುವುದಿದ್ರೆ ನೀನು ಇಷ್ಟೆಲ್ಲ ನಿಜವಾಗಿ ಮಾತಾಡುವುದಿಲ್ಲವಾಗಿತ್ತು. ಈಗ ಗಂಡನಾದಂತಹ ನನಗೇ ನೀನು ಅನುವರ್ತಿಯಾಗಿ ಸಹಧರ್ಮಿಣಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲಂತಾದ ಮೇಲೆ ಗಂಡ ಹೆಂಡತಿಯರ ಸಂಬಂಧ ಊರ್ಜಿತವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ನನಗೆ ಗೊತ್ತಿಲ್ಲದೆ ಇದ್ದದ್ದಲ್ಲ, ಅಗ್ನಿ ಸಾಕ್ಷಿಯಾಗಿ ನಾನು ನಿನ್ನನ್ನು ಮದುವೆಯಾಗಿದ್ದೇನೆ, ಸಪ್ತಪದಿಯನ್ನು ತುಳಿದಿದ್ದೇನೆ. ಆ ದಿವಸ ಧರ್ಮೇಚ ಅರ್ಥೇಚ ಕಾಮೇಚ ಹೌದಲ್ಲ, ಇಬ್ಬರು ಅಗ್ನಿ ಸಾಕ್ಷಿಯಾಗಿ ನಾವು ಶಪಥವನ್ನು ಕೈಗೊಂಡೆವು. ನೀನು ಗಂಡನನ್ನ ಹೆಂಡತಿ, ಹೆಂಡತಿಯನ್ನ ಗಂಡನು ಅತಿಕ್ರಮಿಸಕೂಡದು ಎನ್ನುವುದು ಅದೇ ವಾಕ್ಯ. ಹೌದು, ನೀ ನನ್ನನ್ನು ಅತಿಕ್ರಮಿಸದೆ ಇದ್ದದ್ದು ಯಾವಾಗ ಮದುವೆ ಆದ ಮೇಲೆ? ನಿನ್ನ ಗಂಡ ಹೆಂಡತಿ ಮಾತ್ರ ಕೇಳಿಕೊಂಡು ತಲೆ ಬಸವನ ಹಾಗೆ ತಲೆ ಅಲ್ಲಿಕೊಂಡು ಹೆಂಡತಿರ್ಬೇಕು ಅಂತ ಏನಿಲ್ಲ. ಅದೇ ರೀತಿ ಹೆಂಡತಿಯನ್ನು ಗಂಡಕ್ಕೆ ಸೂಚನೆಯನ್ನು ಕೊಡಬಹುದು. ಸೀತೆ ಹೇಳಿದ್ದಾಳೆ, ನಾನು ಶಿಕ್ಷಿಸುವುದಲ್ಲ, ಅದಕ್ಕೆ ಸೂಚನೆ ಕೊಡುವುದು. ರಾಮ ಅದನ್ನು ಕೇಳಿದ್ದಾನೆ, ಅದಕ್ಕೆ ನಾನು ಹೇಳಿದ ಅಯ್ಯೋ, ರಾಮ ಸೀತೆಯರ ಸಂಬಂಧ ಬೇರೆ, ಇದು ಸೀತೆಯರ ಶೂದ್ರನಿಗೆ ನೀನು ಸಮಾಧಾನ ಉಂಟು ನನಗೆ. ಇಷ್ಟು ಪಾಪದ ಹಿಂದೆ ನಾನಿದ್ದ ಕಲ್ಲು ನನ್ನ ಮುಂದೆ ಕೈ ಎತ್ತುವುದು ನೀವು ಬೇರೆ ಯಾವ ಜೋರಿನ ಹೆಣ್ಣಾಗಿದ್ದು ನೀವು ತಿರುಗಿಸಿ ಹೋಗ್ತೀರಿ. ದೇವರೇ, ನೀವೇ ಪಾಪದ್ದು ಅಂದ್ರೆ ಇದು ಜೋರಿನದ್ದು ಅಂದ್ರೆ ಯಾವ ಅಲ್ಲದೆ ಇದ್ರೆ ಈಗ ನೀವು ಅಷ್ಟು ಆಡಿದ್ರೆ ನಾನು ಹಿಂಸೆ ಮಾಡಿ ಹಿಡಿದು ತೋಡಿದ್ರೆ ಮರ್ಯಾದೆ ಇದ್ದರೂ ಹೋಗ್ತಿದ್ರು. ಹೋಗಲ್ಲ, ಸ್ವಲ್ಪ ಜೋರಿನಲ್ಲ ಹೆಣ್ಣನ್ನು ನೀವು ಹೊಡೆದಿದ್ದು ತಿರುಗಿ ಹೊಡೆದಿದ್ದು ಬೇಡ. ನಾವು ಹೋದ ನಾನು ಪಾಪ ಕಟ್ಟಿಕೊಳ್ಳುವುದಿಲ್ಲ. ಹೋಗು ಈಗಲೇ ಹೊರಟೆ, ಈಗಲೇ ಮಾಹಿಷ್ವತಿಯ ಸ್ವಾಭಿಮಾನದ ಜ್ವಾಲೆಯಾಗಿ ಹೊರಡುತ್ತೇನೆ. ಸತ್ತ ಮಗನಾದ ಪ್ರವೀರನ ಆತ್ಮಕ್ಕೆ ಶಾಂತಿ ತಂದುಕೊಳ್ಳುವ ಜ್ವಾಲೆಯಾಗಿ ಹೊರಡುತ್ತೇನೆ. ಅರ್ಜುನನ ಸಾವಿಗೆ ಕಾರಣವಾಗುವ ಉರಿ ಜ್ವಾಲೆಯಾಗಿ ಎಲ್ಲ ಗಂಡಸ ಹಣಗಳು ಇಷ್ಟೇ. ಹೆಂಡತಿ 3 ದಿವಸ ತವರ ಮನೆಗೆ ಹೋಗಿ ಬರ್ತೇನೆ ಹೇಳಿದ್ರೆ ನಿಮ್ಮ ಕೈ ಕಲ್ಲ ಆಡುದಿಲ್ಲ. ಇನ್ನು ಹೆಂಡತಿ ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದ್ರೆ ನೀವು ಉಳಿತಾರೆ ಗಂಡಸರು. ಯಾವ್ಯಾವ ರೋಗ ರೋಗಲ್ಲ, ನಾನು ಜೊತೆಯನ್ನು ಸಂಸಾರ ಮಾಡುವುದಕ್ಕೆ ನಿಮ್ಮ ಜೊತೆಯನ್ನು ಬದುಕುವುದಕ್ಕಾಗಿ ನಾನು ಕರೆದದ್ದಲ್ಲ. ಕರೀತಿದ್ದೆ ಒಳ್ಳೆ ರೀತಿಯಲ್ಲಿ ಹೊರಟು ಬಿಟ್ಟಿಯಲ್ಲ ಮಹಾರಾಣಿ. ನೀನು ಇಷ್ಟರವರೆಗೆ ಮಾತ್ರ ಮಾಹಿಷ್ಮತಿಯ ಮಹಾರಾಣಿ, ನನ್ನ ಹೆಂಡತಿ. ಇಲ್ಲಿಂದ ಹೊರಟ ಮೇಲೆ ನೀನು ಕೇವಲ ಜ್ವಾಲೆ ಅಷ್ಟೇ. ನಿನ್ನ ಮೈ ಮೇಲಿರುವಂತಹ ಆಭರಣ, ಹುಟ್ಟಿರುವಂತಹ ಪಟ್ಟೆ ಸೀರೆ, ಇದೆಲ್ಲ ನಿನ್ನ ಅಪೂರ್ವನದ್ದಲ್ಲ, ನಮ್ಮ ಸ್ವಂತದ್ದು. ಗಂಡನನ್ನೇ ಬಿಟ್ಟು ಹೋಗುವ ನಿನಗೆ ಗಂಡನ ಬಂಗಾರ ಯಾಕೆ? ಅದನ್ನೆಲ್ಲ ಕಳಚಿಡು. ಎಂಥ ಗಂಡಸು ಜಾತಿ. ಹೆಂಡತಿ ಮೈ ಮೇಲೆ ಬಂಗಾರ ಕಳಿತು. ಇಂಥ ಚಿನ್ನದಂತೆ ಹೇಳ್ತಿದ್ದಾರೆ ಈ ಗಂಡಸು. ದೇವರೇ, ಇದು ಚಿನ್ನ ಅಂದ್ರೆ ಚಿನ್ನ ಅಲ್ಲ, ಎಲ್ಲ ಇಟ್ಟು ನಾನು ಕಳ್ಸಾಕತ್ತೇನೆ. ನಿಜವಾದಂತ ಒಂದು ತಾಯಿ ಆದವರಿಗೆ ಮಕ್ಕಳೇ ಬಂಗಾರ. ಅಂತ ಬಂಗಾರ ಅಂತ ನನ್ನ ಮಗ ಸತ್ತಿದ್ದಾನಂತೆ. ಮತ್ತೆ ನನಗೆ ಈ ಬಂಗಾರ ಹಾಳಾಗೋದು ಹೋಗಿ ಮಾಡಿಕೊಳ್ಳುವಾಗ ಗೊತ್ತಾಗಿಲ್ಲ ನಿನಗೆ. ಎಂತ ಮಾಡ್ಕೊಳ್ಳುವಾಗ ನಾನು ಪ್ರಾಸಂಗಿಕ ಒಂದೊಂದು ಎಲ್ಲ ಕೊಟ್ಟೇನೆ. ಈಗ ನಿಜವಾಗಿ ಅದು ಇದನ್ನು ಹರ್ದ ಗೊತ್ತಾಯ್ತಲ್ಲ. ಒಂದು ಇಟ್ಕೊಳ್ಬೇಕು, ಒಂದು ಇಟ್ಕೊಂಡು
ನಾನೇನು ಆಭರಣ ಹಾಕೊಂಡೆ ಚಂದ ಕಾಣಬೇಕು ಅಂತಿಲ್ಲ. ನಾನು ಅಂದಿದ್ದು ಚಂದವೇ. ಒಂದು ಕೆಲಸ ಮಾಡು, ಆ ಹಣೆ ಮೇಲೆ ಒಂದು ಬರ್ಸ್ಕೊಂಡು ಹೋಗು. ಎಂತದ್ದು ನಮಗೆ ಯಾವ ಆಭರಣ ಇದೆ ಇದ್ರು ನಾವು ಚಂದವಾಗಿ ಬರ್ಸ್ಕೊಂಡು ನೋಡುವ. ಈಗ ಇದೆಲ್ಲ ಹಚ್ಕೊಂಡು ಅದೆಲ್ಲ ಮಾಡ್ಕೊಂಡು ಬರ್ದಾಗಿದ್ರೆ ಫೋಟೋ ನೋಡ್ಲಿಕ್ಕೆ ಆಗ್ತದೆ. ಅವಳಿಗೆ ಮತ್ತೆ ಇಲ್ಲಿ ಗೊತ್ತಾಯ್ತಲ್ಲ, ನಾನು ಬೇಕಾದ್ರೆ ಈಗ ಇಷ್ಟು ಕಳಿಸ್ಕೊಂಡು ನಿಂತ್ಕೊಂಡಿದ್ದೇನೆ ಗೊತ್ತಾಯ್ತಲ್ಲ. ಆಭರಣ ನೋಡ, ನೀವೆಲ್ಲ ಕಳಿಸ್ಕೊಂಡು ನಿಂತ್ಕೊಳ್ಳಿ. ನಿಜವಾಗಿ ಅದು ಹೋದ್ರೆ ಮತ್ತೆ ಈ ನಿಜವಾಗಿ ಅದು ಹೆಣ್ಣಿನ ಕಿವಿಯೋടെ ಕಳಿಸಿದೆ ಉತ್ಪಾದನಾ ಸತ್ಯ ಅನ್ಸುತ್ತೆ. ನಿಜವಾಗಿದ್ರು ಮದುವೆ ಆದ ಮೇಲೆ ಹೆಣ್ಣಿನ ಬೈಕಲ್ಲಿ ಬೋಳಾಗಿ ಕಾಣಬಾರ್ದು. ಅದಕ್ಕೊಂದಿಷ್ಟು ಕುಂಕುಮ ಹಾಕಬೇಕು, ಮುಚ್ಚಬೇಕು. ಅದು ಆಭರಣ. ಅಪ್ಪ ಸತ್ತರೆ ಒಂದು 6 ತಿಂಗಳು ಬಿಟ್ಟು, ಅಮ್ಮ ಸತ್ತರೆ ವರ್ಷಾಂತಿಕ ಆಭರಣಕ್ಕೆ ಬಿಟ್ಟ, ಮಕ್ಕಳು ಸತ್ತರೆ ಪುತ್ರ ಶೋಕ ನಿಗದಿತ ನಾವು ಸಾಯುವ ತನಕ ಬಿಟ್ಟ, ಹೆಂಡತಿ ಸತ್ತರೆ ಹೊಸ ಹೆಂಡತಿ ಬಿಡುವುದಿಲ್ಲ. ಮಕ್ಕಳಿಗಾಗಿ ಬದುಕುತ್ತಾಳೆ. ಅದೇ ಯಾವ ಒಬ್ಬ ಗಂಡಾಗಿ ಹೆಂಡತಿ ಹತ್ತು ತಕ್ಷಣದಲ್ಲಿ ಮತ್ತೆ ತೆಗೆದು ಹುಡುಕುತ್ತಾನೆ. ಮತ್ತು ನಮಗೆ ಗ್ರಾಚಾರ ಆಭರಣ ಕಟ್ಟೋದಿಗೆ ಆಯ್ತಾ? ನಿನ್ನ ಕೊರವಲ್ಲಿ ಮಾಂಗಲ್ಯ ಉಂಟಲ್ಲ, ಆ ಮಾಂಗಲ್ಯ ಕಟ್ಟಿದ ಗಂಡ ನಾನೇ ಇಲ್ಲ ಅಂತ ಆಗಿದೆ. ಮತ್ತೆ ನನ್ನ ಮಾಂಗಲ್ಯ ಯಾಕೆ ಬಿಡಿಸೋದನ್ನ ಬಿಡಿಸ ಮಾಂಗಲ್ಯ ಕಳಿಸಿದೆ. ಮಾಂಗಲ್ಯ ಬೇಕು. ನಿಮಗೆ ಗಂಡ ಬೇಡ, ಮಾಂಗಲ್ಯ ಬೇಕು. ಯಾಕೆ ಬೇಕು? ನಾನು ನಾಳೆ ಊರು ತಿರುಗಾಡ್ತೇನೆ. ತಿರುಗಾಡುವಾಗ ನಾನು ನೋಡಿದವರು ಕೇಳ್ತಾರೆ, ಯಾರಮ್ಮ ನೀನು? ಯಾರಕ್ಕ? ಅಯ್ಯೋ ಅಕ್ಕ, ಯಾರ ಅಕ್ಕ ಅಂತ ಕೇಳಿದ್ರೆ ಪ್ರಾರಂಭ ಆಯ್ತು, ನಿಮ್ ಬೊಜ್ಜ ಆಯ್ತು ಅಂತ ಈಗೆಲ್ಲ ಪ್ರಾರಂಭ ಮಾಡೋದೇ. ನನ್ನ ಮುಖ ಹಾಗುಂಟು ದಕ್ಷಿಣದಲ್ಲಿ ಕೇಳ್ತಾರೆ. ಆಗ ನಿಮಗೆ ಪರಿಚಯ ಇರುತ್ತೆ. ಮಾಹಿಷ್ಮತಿ ಅಂತ ಒಂದು ಊರು ಉಂಟು, ಅಲ್ಲಿ ನೀಲಧ್ವಜ ಅಂತ ಒಬ್ಬ ನರಸತ್ತ ಗಂಡಿಸಿದ್ದಾರೆ. ಆ ನರಸತ್ತ ಗಂಡಿಸಿ ಕಟ್ಟಿದ ಮಾಂಗಲ್ಯ ನಾನು ಅವನ ಹೆಂಡತಿ ಅಂತ ಊರು ತುಂಬ ನಿಮ್ಮ ಹೆಸರು ಹಾಳು ಆಗ ಅವರೆಲ್ಲ ಏನ್ ತಿಳ್ಕೊಳ್ತಾರೆ? ಎಂತದ್ದು? ನರಸತ್ತ ಗಂಡಸಿನ ಜೊತೆಗೆ ಇರ್ಲಿಕ್ಕಾಗದೆ ಇದ್ದ ಇವಳು ಈಗ ನರಸರಿತ ಗಂಡಸಿನ ಜೊತೆ ಹೆಣ್ಣು ತಲೆಗಿಸಿಕೊಂಡಿರುವುದು ಇಂಥ ನರಸತ್ತ ಗಂಡಸಿನ ಜೊತೆ ನನ್ನ ಜೀವನದ ಪ್ರಪ್ರಥಮ ಅನುಭವ ನಿನ್ನ ಕಣ್ಣಿಗೆ. ಏನೋ ಗಂಡ ಹಿಡಿದು 4 ಮಾತು ಬರ್ತದೆ, 4 ಮಾತು ಏನು ಮನಸ್ಸತ್ತು ಹೋಗ್ತಿವೆ. ಅಷ್ಟಕ್ಕೆ ನೀನು ಹೆಂಡತಿಯಲ್ಲಿ ಆ ಗಂಡ ಬಿಟ್ಟು ಬಿಡುದು. ದಮ್ಮಯ್ಯ ನನ್ನನ್ನು ಬಿಟ್ಟು ಬಿಡ್ಬೇಕು. ನಾನು ಜೊತೆ ಇದ್ದೆ. ಸ್ವತ್ತು ಹಾಳಾಗಿ ಹೋದ್ರೆ ಹೆಣ್ಣು ಜಾಸ್ತಿ ಎಲ್ಲ ಗಂಡಸರ ಹಳೆಗ ಇಷ್ಟೇ. ಹೆಂಗಸರು ಎಲ್ಲಿಯಾದ್ರೂ ಸ್ವಲ್ಪ ಧ್ವನಿ ತಗ್ಗಿಸಿ ತಲೆ ತಗ್ಗಿಸಿ ಮಾತಾಡಿದ್ರ ನಿಮ್ಮ ಪುರುಷತ್ವ ಎಲ್ಲ ಕಳೆದು ಹೋಗ್ತದೆ. ನಾನು ತಲೆ ತಗ್ಗಿಸಿ ಧ್ವನಿ ತಗ್ಗಿಸಿ ಮಾತಾಡ್ತೇನೆ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ನೋಡುವುದಕ್ಕೆ ಒಂದು ರೀತಿ ಅಸಹ್ಯ. ಏನೋ ಮಾಡ್ಲಿಕ್ಕೆ ಬಂದಿದ್ದಾಳೆ, ಯಾವ ಕೈಯ ಹೊಡೆಯುವುದು. ಅಂತೂ ಇಲ್ಲಿವರೆಗೆ ಉಂಟಲ್ಲ, ಈಗ ಅರ್ಥ ಆಯ್ತು. ಹೆಣ್ಣೊಬ್ಬಳಿಗೆ ಅತಿಯಾದಂತಹ ಸ್ವಾತಂತ್ರ್ಯ ಕೊಟ್ಟರೆ ಏನಾಗ್ತದೆ? ಸ್ವಲ್ಪ ದಿವಸ ಕಳೆದ ಮೇಲೆ ಇದೆಲ್ಲ ನಾವು ಹಿಡ್ಕೊಂಡು ತಿರುಗಬೇಕು.
ದೋಷಿಗಳಾದ ಈ ಮಿಂಗಳ ಗಂಗೆಯನ್ನು ನಾನು ಸ್ಪರ್ಶಿಸುವುದಿಲ್ಲ. ಗಂಗೆಯ ಒಂದು ಹನಿ ನೀರು ನನ್ನ ದೇಹಕ್ಕೆ ತಾಗದಂತೆ ಯಾರಾದರೂ ಆ ಕಡೆ ದಾಟಿತು ಅಂತ ಅಂಬಿಗರಿದ್ದರೆ ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಅದೆಷ್ಟೋ ವರ್ಷಗಳಿಂದ ಮಾಡಿದಂತಹ ಪಾಪವು ನನ್ನ ಒಂದು ಹನಿ ಸೋತಿತು ಅಂತಾದರೆ ಕಳೆದು ಹೋಗುತ್ತದೆ. ಅಘನಾಶಿನಿ ನಾನು ಗಂಗೆಯನ್ನು ಎಲ್ಲರೂ ಸ್ಪರ್ಶಿಸಬೇಕೆಂಬುದಾಗಿ ಕಾಯ್ತಾ ಇರ್ತಾರೆ. ಅಂತಿರುವಾಗ ನೀನಾಡಿದಂತಹ ಮಾತು ವಿಚಿತ್ರವಾಗುತ್ತಾ ಇದೆ. ಗಂಗೆಯ ಒಂದು ಹನಿ ಸೋಕದೆ ಆ ಗಣಕ್ಕೆ ಯಾವುದನ್ನು ಸೇರಿಸ್ತೀರಿ? ನಿನ್ನ ಈ ಮಾತನ್ನ ಕೇಳಿ ಅಚ್ಚರಿಯಾಯಿತು. ಪ್ರಶ್ನಿಸಬೇಕೆಂಬ ಕಾರಣಕ್ಕಾಗಿ ಹರಿಯುತ್ತಾ ಇದ್ದಂತಹ ನಾನು ಈ ರೀತಿಯಾದಂತಹ ಆಕಾರವನ್ನು ತಳೆದು ನಿನ್ನ ಮುಂದೆ ಬಂದಿದ್ದೇನೆ. ನನ್ನಲ್ಲಿ ಏನು ದೋಷವನ್ನು ಕಂಡೆ? ಯಾಕೆ ಇಂಥ ಆರೋಪವನ್ನು ನನ್ನ ಮೇಲೆ ಮಾಡ್ತಾ ಇದ್ದೀರಿ? ನೀರಾಗಿ ಹರಿಯುತ್ತಿರುವಂತ ನೀನು ನೀರೆಯಾಗಿ ಕಾಣಿಸಿಕೊಂಡಿದ್ದೆ. ಹೆಣ್ಣಿಗೆ ಪಾವಿತ್ರತೆ ಬರುವುದು ಸಂತಾನವನ್ನು ಪಡೆದಾಗ. ಹೌದು. ಅಯ್ಯೋ, ಬಂಜೆಯನ್ನು ಯಾರಾದರೂ ಮುಟ್ಟುತ್ತಾರೆ? ಬಂಜೆಯ ನೆರಳು ತಾಗಕೂಡದು, ಮಕ್ಕಳ ಆಯುಷ್ಯ ಹಾಳಾಗುತ್ತದೆ. ಜೊತೆಯಲ್ಲಿ ಸೂತಕ ಇದ್ದವರ ನೆರಳನ್ನು ನಾವು ದಾಟಕೂಡದು, ನೆರಳು ಸೋಕಕೂಡದು. ನೀನೊಬ್ಬಳು ಬಂಜೆ ಇದ್ದು, ನೀನೊಬ್ಬಳು ಸೂತಕ ಹೊಂದಿದವಳು, ನಿನಗೆಲ್ಲಿಯೇ ಪಾವಿತ್ರತೆ ಇರುವಂಥದ್ದು? ಅದೆಲ್ಲವೂ ಸುಳ್ಳು ಎನ್ನುವುದಕ್ಕೆ ನನಗೆ ಎಲ್ಲ ವಿಚಾರ ಗೊತ್ತುಂಟು. ಕಾರಣ ಎಂಥ ವಿಶೇಷವಾದಂತಹ ಪುತ್ರ ರತ್ನವನ್ನು ನಾನು ಪಡೆದವಳೆನ್ನುವುದು ಪ್ರಪಂಚಕ್ಕೆ ತಿಳಿದಿರುವಂತಹ ವಿಷಯ. ದೇವರಲ್ಲಿರುವಂತಹ ಮಗನನ್ನು ಪಡೆದವಳು ಸಾಕ್ಷಾತ್ ಭಾರ್ಗವರಾಮನಿಂದಲೇ ಎಲ್ಲ ವಿದ್ಯೆಯನ್ನ ಕಲಿತು ಪ್ರಪಂಚ ಮಟ್ಟದಲ್ಲಿ ಯಾರು ಮಾಡಲಾಗದಂತಹ ವಿಶೇಷವಾದಂತಹ ಪ್ರತಿಜ್ಞೆಯನ್ನು ಮಾಡಿ ದೇವರು ದೇವತೆಗಳೆಂದರೆ ಭೀಷ್ಮ ಎನ್ನುವಂತಹ ನೆಗತ್ತಿಗೆ ಪಾತ್ರನಾದಂತಹ ಪರಮ ಪುರುಷ ಅಂಥ ಭೀಷ್ಮನನ್ನು ಉದರದಲ್ಲಿ ಜನಿಸಿದ್ದಾನೆ ಅಂತಾದ ಮೇಲೆ ನಾನು ಹೇಗೆ ಬಂದಿಯಾಗುತ್ತೇನೆ? ಅಂಥ ವೀರೋತ್ತರದಂತಹ ಮಗನಿದ್ದಾನೆ. ಏನನ್ನು ಕುರಿತಾಗ ಆರೋಪಿಸುವುದು ನೀನು? ಕಣ್ಣನೆ ಹರಿಯುತ್ತಿರುವಂತಹ ನೀನು ಅಯ್ಯೋ ಯಾಕೆ ಮರೆಯುತ್ತೀಯೋ ಅಥವಾ ನಿನಗೆ ಯಾವುದು ಅರ್ಥ ಆಗಲಿ ಎಂಬುದು ನನಗೆ ತಿಳಿಯದು. ಏನು ಎಲ್ಲಿದ್ದ ನಮ್ಮ ಭೀಷ್ಮ? ಮಹಾಭಾರತದ ಯುದ್ಧ 18 ದಿನಗಳು ನಡೆದಿತ್ತು. 10 ದಿನಗಳ ಪವಿತ್ರವಾಗಿ ಕೌರವ ಪಕ್ಷದ ಸೇನಾನಾಯಕನಾಗಿ ನಿನ್ನ ಮಗನಾದಂತಹ ಭೀಷ್ಮ ಆದರೆ ಉಳಿಯಗೊಡಲಿಲ್ಲ ತಾಯಿ. ಇಚ್ಛಾಮಣಿಯಾದ ಅವನ ಮರಣದ ಗುಟ್ಟನ್ನು ಪಾಂಡವರು ಅವನಿಂದಲೇ ತಿಳಿದು ಶಿಖಂಡಿನ ಮುಂದೆ ತಂದು ನಿಲ್ಲಿಸಿದರು. ಆ ನಿನ್ನ ಮಗನಾದ ಭೀಷ್ಮ ಶರಸನ್ಯಾಸವನ್ನು ಕೈಗೊಂಡು ಆಯುಧ ರಹಿತನಾಗಿ ನಿಂತುಕೊಂಡಿದ್ದರು. ಆ ಹೊತ್ತಿಗೆ ಆ ಅರ್ಜುನ ಸುಮ್ಮನಿರಲಿಲ್ಲ. ಮುಕ್ತಾನುಮುಕ್ತವಾಗಿ ಶರವರ್ಷವನ್ನೇ ಸುರಿಸಿ ನಿನ್ನ ಮಗನ ದೇಹದ ಮೇಲೆಲ್ಲ ಬಾಣಗಳು ಚುಚ್ಚುವಂತೆ ಮಾಡಿದ. ಮುಳ್ಳು ಮುತ್ತುಕದ ಮರದಂತೆ ಕಾಣುತ್ತಾ ರಕ್ತಗಳು ಸೋರಿ ಸೋರಿ ಹೋಗುತ್ತಾ ವೇದನೆಯನ್ನು ಅನುಭವಿಸಿ ಅನುಭವಿಸಿ ಶರಶೈಲಿ ಮಲಗಿದ ನಿನ್ನ ಮಗನಾದ ಭೀಷ್ಮ ಸತ್ತು ಹೋದನಮ್ಮ. ನೀನೇ ಹೆತ್ತ 7 ಮಕ್ಕಳನ್ನು ನೀನೇ ನೀರಿಗೆ ಹಾಕಿಕೊಂಡು ಇದ್ದ ಒಬ್ಬ ಮಗನನ್ನು ಅರ್ಜುನ ಬಂದಿದ್ದಾರೆ. ಮಕ್ಕಳಿಲ್ಲದಿದ್ದವಳು ಬಂದೆಯಲ್ಲವೇ? ತನ್ನ ಕಣ್ಣ ಮುಂದೆ ತನ್ನೆಲ್ಲ ಮಕ್ಕಳು ಸತ್ತು ಹೋದರೂ ಅವಳು ಬಂದೆಯಾಗುತ್ತಾಳೆ. ಎಲ್ಲಿದ್ದಾರೆ? ನಿನಗೊಂದು ದೇವತ್ವ ಉಂಟು, ನಿನಗೊಂದು ಘನತ್ವ ಉಂಟುತ್ತಾಗಿದೆ, ನಿನಗೊಂದು ಕಾರಣತ್ವ ಉಂಟುತ್ತಾಗಿದೆ. ನಿನ್ನ ಮಗನನ್ನು ಕೊಂದಂತ ಅರ್ಜುನ ಈಗ ಮೆರೆದಾಡ್ತಾ ಇದ್ದಾನೆ. ನಿನ್ನಿಂದ ಏನು ಮಾಡುವುದಕ್ಕಾಗಿದೆ? ಸೂತಕ ಕಣ್ಣಿನಿಂದವಳು ಮರಿತಾ
ಸ್ವಲ್ಪ ಅಡಗಿಸಲೇಬೇಕು. ಅಡಗಿಸ್ತೇನೆ, ಅವನ ಮಗನಿಂದಲೇ ಆಡಳಿತ ನೀನು ನಿನ್ನ ಮಗನ ಕೈಯಲ್ಲಿ ಸಾಯಿ. ನಿನ್ನ ಮರಣಕ್ಕೆ ಈ ಜ್ವಾಲೆ ಭಾಷ್ಯವನ್ನು ಬರೆದಿಟ್ಟಿದ್ದಾಳೆ. ನಿನ್ನ ಮರಣವನ್ನು ಮುನ್ನುಡಿಯಾಗಿಸಿದವಳು ಈ ಜ್ವಾಲೆ ಇದ್ದಾಳೆ. ಹೆಣ್ಣಾದವರು ಏನು ಮಾಡಿಯಾಳು ಎನ್ನುವ ಹಾಗೆ ತಾತ್ಸಾರ ಮಾಡುವಂತ ಪ್ರಪಂಚಕ್ಕೆ ಹೆಣ್ಣು ಮನಸ್ಸು ಮಾಡಿದರೆ ಏನನ್ನು ಮಾಡಿ ಎನ್ನುವುದನ್ನು ನಾನು ಮಾಡಿ ತೋರಿಸಿದ್ದೇನೆ. ನನ್ನ ಪ್ರತಾಪವನ್ನು ಮೆರೆಸಿದ್ದೇನೆ. ಹಾಗೆಂದು ಅರ್ಜುನನ ಮರಣವನ್ನು ಕಾಣಬೇಕಂತಾಗಿದ್ದರೆ ನಾನು 6 ತಿಂಗಳು ಕಾಯಬೇಕು. ಎಲ್ಲಿ ಉಳಿಯುವುದು, ಹೇಗೆ ಉಳಿಯುವುದು? ಇಲ್ಲ, ಈ ಭೌತಿಕ ಶರೀರವನ್ನು ಹೊತ್ತು ನಾನು ಎಲ್ಲಿಯೂ ಉಳಿಯುವುದಿಲ್ಲ. ಹಾಗೆ ಅರ್ಜುನನ ಮರಣವನ್ನು ನಾನು ಕಾಣಲೇಬೇಕು. ಆ ಕಾರಣಕ್ಕೋಸ್ಕರವಾಗಿ ಸಂಕಲ್ಪ ಮಾನಸಲಾಗುತ್ತೇನೆ. ದೊಡ್ಡದಾದಂತಹ ಒಂದು ಅಗ್ನಿಕುಂಡವನ್ನು ರಚನೆ ಮಾಡಿಕೊಳ್ಳುತ್ತೇನೆ. ತಗತಗನೆ ಉರಿಯುತ್ತಿರುವಂತಹ ಆ ಅಗ್ನಿಯ ಚಿತೆಗೆ ಧುಮುಕುತ್ತೇನೆ. ಅಲ್ಲಿಂದ ಒಂದು ಬಾಣವಾಗಿ ನೆಗೆಯುತ್ತೇನೆ. ಅರ್ಜುನನ ಮಗನ ಬತ್ತಳಿಕೆಯನ್ನು ಸೇರಿಕೊಳ್ಳುತ್ತೇನೆ. ಅಲ್ಲಿ ಕಾಲವನ್ನು ಕಾಯುತ್ತೇನೆ. ಅಲ್ಲಿಂದ ನೆಗೆಯುತ್ತೇನೆ. ಅರ್ಜುನನ ಕೊರಳನ್ನು ಕತ್ತರಿಸುತ್ತೇನೆ. ಹೇ ಅಗ್ನಿದೇವ, ಅಳಿಯನಾಗಿ ನನಗೆ ಉಪಕಾರ ಮಾಡಿಕೊಂಡ. ಬಾ, ನಿನ್ನ 7 ನಾಲಿಗೆಗಳನ್ನು ಚಾಚುತ್ತಾ ಈ ನಿನ್ನ ಅತ್ತೆಯ ದೇಹವನ್ನು ದಗ್ಧಗೊಳಿಸು. ಇಲ್ಲಿ ಹಾರುತ್ತೇನೆ, ಬಾಣವಾಗಿ ಜಿಗಿಯುತ್ತೇನೆ, ಅಲ್ಲಿ ಸೇರುತ್ತೇನೆ, ಅಲ್ಲಿ ಕಾಯುತ್ತೇನೆ, ನೆಗೆಯುತ್ತೇನೆ, ಕೊಲ್ಲುತ್ತೇನೆ.